ಕೇಂದ್ರ ಸರ್ಕಾರ ಇತ್ತೀಚೆಗೆ ಮಂಡಿಸಿದ ಮಹಿಳಾ ಮೀಸಲಾತಿ ಮಸೂದೆಯ ವಿಚಾರವಾಗಿ ರಾಜಕೀಯ ವಾಗ್ವಾದಗಳು ತಾರಕಕ್ಕೇರಿದೆ. ಈ ಮಸೂದೆಗೆ ಕಾಂಗ್ರೆಸ್ ಪಕ್ಷವು ವಿರೋಧ ವ್ಯಕ್ತಪಡಿಸುತ್ತಿರುವ ಹಿನ್ನೆಲೆಯಲ್ಲಿ ಬಿಜೆಪಿ ಮೈತ್ರಿ ಪಕ್ಷವಾದ ಜೆಡಿಎಸ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ. ಬಳ್ಳಾರಿ ಜಿಲ್ಲಾ ಜೆಡಿಎಸ್ ಘಟಕವು ಪ್ರತಿಭಟನೆ ನಡೆಸಿದ್ದು, ಬಳ್ಳಾರಿಯ ರಾಯಲ್ ವೃತ್ತದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಸೇರಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗ್ತಾ ಇದ್ರು. ಮಹಿಳೆಯರಿಗೆ 33% ರಾಜಕೀಯ ಮೀಸಲಾತಿ ನೀಡುವ ಮಸೂದೆಗೆ ಕಾಂಗ್ರೆಸ್ ವಿರೋಧ ವ್ಯಕ್ತಪಡಿಸುತ್ತಿರುವುದು ಮಹಿಳಾ ವಿರೋಧಿ ಧೋರಣೆ ಎಂದು ಜೆಡಿಎಸ್ ಮುಖಂಡರು ತೀವ್ರವಾಗಿ ಆರೋಪಿಸ್ತಾ ಇದ್ರು. ಮಹಿಳೆಯರ ರಾಜಕೀಯ ಹಕ್ಕುಗಳನ್ನು ಕಳೆದುಕೊಳ್ಳುವ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇದೆ ಎಂದು ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನಾಕಾರರು ಮಹಿಳಾ ಮೀಸಲಾತಿ ತಕ್ಷಣ ಜಾರಿಗೆ ಬರಬೇಕು ಎಂದು ಒತ್ತಾಯಿಸಿದ್ರು. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರು ಮಹಿಳಾ ಮೀಸಲಾತಿಗೆ ಹೆಚ್ಚಿನ ಆದ್ಯತೆ ನೀಡಿದ್ರು ಮತ್ತು ಇದು ಅವರ ಕನಸಾಗಿತ್ತು ಎಂದು ಪ್ರತಿಭಟನಾಕಾರರು ಹೇಳಿದ್ರು. ಅವರ ಅವಧಿಯಲ್ಲಿ ಈ ವಿಚಾರಕ್ಕೆ ಒತ್ತು ನೀಡಲಾಗಿತ್ತು, ಆದರೆ ಕೆಲವು ಕಾರಣಗಳಿಂದಾಗಿ ಅದು ನೆರವೇರಲಿಲ್ಲ. ಈಗ ಕಾಂಗ್ರೆಸ್ ಪಕ್ಷವು ಈ ಅವಕಾಶವನ್ನ ಕಸಿದುಕೊಂಡಿದೆ ಎಂದು ದೂರಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಜೆಡಿಎಸ್ ಜಿಲ್ಲಾಧ್ಯಕ್ಷರಾದ ಮೀನಳ್ಳಿ ತಾಯಣ್ಣ ಅವರು ಕಾಂಗ್ರೆಸ್ ಪಕ್ಷದ ನಡೆಯನ್ನ ಖಂಡಿಸಿದರು. ಮಹಿಳೆಯರಿಗೆ ಮೀಸಲಾತಿ ನೀಡುವ ವಿಷಯದಲ್ಲಿ ಕಾಂಗ್ರೆಸ್ ಪಕ್ಷವು ರಾಜಕೀಯ ಮಾಡ್ತಾ ಇದೆ ಎಂದು ಆರೋಪಿಸಿದ್ದು, ಮಹಿಳೆಯರ ಹಿತಾಸಕ್ತಿ ಕಡೆಗಣಿಸುವುದು ಯಾವುದು ನಡೆಯನ್ನು ಜೆಡಿಎಸ್ ಸಹಿಸುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಜನತೆಗೆ ಅಂತ ಹೇಳ್ತೀನಿ, ಮಹಿಳೆಯರಿಗೆ ಎಲ್ಲರಿಗೂ ನನ್ನ ಮಗನಾಗಿ ಅವ್ರಿಗೆ ಈ ದೇಶದಲ್ಲಿ ಮಹಿಳೆಯರಿಗಾಗಿ ವಿಶೇಷವಾಗಿ ಈ ಹಿಂದೆ ಮಾಜಿ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಎಚ್.ಡಿ. ದೇವೇಗೌಡರು ಮಹಿಳೆಯರಿಗಾಗಿ ವಿಶೇಷವಾಗಿ 33% ಮೀಸಲಾತಿಯನ್ನು ಜಾರಿಗೊಳಿಸಿದ್ದರು. ಅದೇ ರೀತಿ ನಮ್ಮ ಈ ದೇಶದ ಕಣ್ಮಣಿ ಮತ್ತು ಈ ದೇಶದ ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿಜಿಯವರು ಮೊನ್ನೆ ತಾನೇ ಸಂಸತ್ತಿನಲ್ಲಿ ಮೀಸಲಾತಿ ಬಗ್ಗೆ ಪ್ರಪೋಸಲ್ ಮಾಡಲು ಮೀಸಲಾತಿಯನ್ನು ಇಟ್ಟಾಗ ಕಾಂಗ್ರೆಸ್ ಪಕ್ಷದವರು ಮಹಿಳೆಯರಿಗೆ ಯಾವುದೇ ರೀತಿ ಮೀಸಲಾತಿ ಕೊಡಬಾರದು, ಮಹಿಳೆಯರು ಮುಂದೆ ಬರಬಾರದು, ಮಹಿಳೆಯರನ್ನು ಹಿಂದೆ ಇರಬೇಕಂತೇಳಿ ಕಾಂಗ್ರೆಸ್ನವರು ಈ ಮೀಸಲಾತಿಯನ್ನು ಅಡ್ಡಿಪಡಿಸಿದ್ದಾರೆ. ನಿಜವಾಗಲೂ ಅವ್ರಿಗೆ ಏನಾದರೂ ಮಾನ ಮರ್ಯಾದೆ ಇದ್ದರೆ, ಅವರು ಹೆಣ್ಮಕ್ಳ ಪರವಾಗಿದ್ದರೆ ಹೆಣ್ಮಕ್ಳಿಗಾಗಿ ಅವರು ಮೀಸಲಾತಿ ಮಾಡಬೇಕಾಯಿತು. ಆದರೆ ಅವರು ನಡ್ಕಂತಕ್ಕಂಥ ದುರಾಡಳಿತ ಈ ಜನ ಮಹಿಳೆಯರು ನೋಡ್ತಾ ಇದ್ದಾರೆ. ಮುಂದಿನ ದಿನದಲ್ಲಿ ಇಡೀ ಜಗತ್ತೇ ಮಹಿಳೆಯರು ಕಾಂಗ್ರೆಸ್ ವಿರೋಧವಾಗಿ ಕಾಂಗ್ರೆಸ್ಗೆ ಬೆಂಬಲ ಮಾಡಲ್ಲ, ಇದು 100ಕ್ಕೆ 100 ಸತ್ಯ. ಆದ ಕಾರಣ ಬಳ್ಳಾರಿ ಜಿಲ್ಲೆಯಲ್ಲಿ ನಾವು ಇವತ್ತು ಮಹಿಳೆಯರ ಸಮ್ಮುಖದಲ್ಲಿ ಮಹಿಳೆಯರ ಮುಖಂಡಗಳ ಮಹಿಳೆಯರ ಅಧ್ಯಕ್ಷರುಗಳು ಮತ್ತು ಮಹಿಳಾ ಅಧ್ಯಕ್ಷರಾದಂಥ ಪುಷ್ಪಾ ಮೇಡಮ್ನವರು, ಜಮಲಾ ಮೇಡಮ್ನವರು ಮತ್ತು ನಮ್ಮ ಸಭಾನಾ ಮೇಡಮ್ನವರು ಇವರ ನೇತೃತ್ವದಲ್ಲಿ ಇವತ್ತು ಪ್ರತಿಭಟನೆಯನ್ನು ಬಳ್ಳಾರಿಯಲ್ಲಿ ಹಮ್ಮಿಕೊಂಡಿದ್ದಾರೆ. ಮುಂದಿನ ದಿನದಲ್ಲಿ ಅವರು ಉಗ್ರ ಹೋರಾಟ ಮಾಡ್ಲಿಕ್ಕೆ ರೆಡಿ ಇದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ಮೊದಲನೇದಾಗಿ ನಾಡಿನ ನಮ್ಮ ಮಹಿಳಾ ಜನತೆಗೆ ಅಂತ ಹೇಳ್ತೀನಿ, ಮಹಿಳೆಯರಿಗೆ ಎಲ್ಲರಿಗೂ ನಾನು ಮೊದಲನೇದಾಗಿ ಅವ್ರಿಗೆ ನಮಸ್ಕಾರಗಳು ಹೇಳ್ತೇನೆ. ನಾವು ಏನು ಪ್ರತಿಭಟನೆ ಮಾಡ್ತಾ ಇದ್ದೀವಿ, 33% ಏನು ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರಪ್ಪಾಜಿ ಖಾಸಗಿ ಕಂಪನಿಗಳಲ್ಲಿ 33% ಏನು ನಮಗೆ ಎಲ್ಲ ಅವಕಾಶಗಳನ್ನೆಲ್ಲ ಮಾಡಿಕೊಟ್ಟು ಜಾರಿಗೆಗೊಳಿಸಿದ್ರು. ಮತ್ತೆ ಅದನ್ನೇ ನಮ್ಮ
ಇವಾಗಿನ ಇರುವ ನಮ್ಮ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿ ಅವರು ಅದನ್ನ ಮತ್ತೆ ನಾವು 33% ಹೆಣ್ಮಕ್ಳಿಗೆ ಮಾಡಿದ್ರೆ ಮುಂದೆ ಹೆಣ್ಮಕ್ಳಿಗೆ ಬೆಳೀತಾರೆ, ಬೆಳವಣಿಗೆಯಲ್ಲಿ ಸಹಾಯ ಆಗುತ್ತೆ, ಅದಕ್ಕಾಗಿ ನಾವು ಇದನ್ನ ಮಾಡೋಣ ಅಂತೇಳಿ ಅವರು ಇದು ಮಾಡಿದಾಗ, ಪ್ರಸ್ತಾವನೆ ಇಟ್ಟಾಗ ಅದನ್ನೆಲ್ಲ ಮಾಡ್ತಿರ್ಬೇಕಾದ್ರೆ ಕಾಂಗ್ರೆಸ್ ಸರ್ಕಾರದಿಂದ ಇದನ್ನ ಯಾಕೆ ಮಾಡ್ಬೇಕು, ಇಲ್ಲ ಕಡಿಮೆ ಅದಕ್ಕಾಗಿ ಹೆಣ್ಮಕ್ಳಿಗೆ ಸಹಕಾರ ಮಾಡ್ಲಿಲ್ಲ, ಮುಂದೆ ಬೆಳೆಯೋದಕ್ಕೆ ಯಾವುದೇ ತರದ ಸಹಕಾರ ಅವ್ರು ಕೊಡ್ತಾರೆ. ಇವಾಗ ಅವ್ರು ಕೊಟ್ಟಿದಾರಲ್ಲ 2,000 ರೂಪಾಯಿ ಮಹಿಳೆಯರಿಗೆ ಅಂತೇಳಿ, ಅಂದ್ರೆ ಇವರು 2,000 ರೂಪಾಯಿ ಕೊಟ್ಟು 33% ನಮ್ಮ ಮುಂದಿನ ಮಕ್ಕಳ ಭವಿಷ್ಯವನ್ನೇ ಕಸ್ಕೊಂತ ಇದಾರೆ ಅಂತ ನಾನು ಹೇಳ್ತೇವೆ. ಆದ್ರೆ ಎಲ್ಲ ಹೆಣ್ಮಕ್ಳು ಅದನ್ನ ತಿಳಿಬೇಕು, ಇವ್ರ ಬಗ್ಗೆ ಎಲ್ಲರೂ ಪ್ರತಿಭಟನೆ ಮಾಡಬೇಕು. ಮುಂದಿನ ದಿನಗಳಲ್ಲಿ ನಾವು ಈ ಪ್ರತಿಭಟನೆ ಇನ್ನೂ ದೊಡ್ಡ ಮಟ್ಟಿಗೆ ರಾಜ್ಯ ಮಟ್ಟಕ್ಕೆ ಮಾಡ್ತೀವಿ. ಮತ್ತೆ ರಾಜ್ಯ ನಮ್ಮ ಪ್ರಧಾನಿ ಮೋದಿ ಅವರಿಗೆ ಹೇಳ್ತಿರೋದು, ಯಾರದೇ ಆಗಿರ್ಬೋದು, ಯಾರದೇ ಅಡ್ಡಿ ಆತಂಕ ಆಗಿರ್ಬೋದು, ಮಹಿಳೆಯರನ್ನು ದೃಷ್ಟಿ ಇಟ್ಕೊಂಡು ಅವರು ಈ 30% ನಾವು ಏನು 33% ಏನಿದೆ ಅದು ನಮ್ಗೆ ಜಾರಿಗೆ ಕೊಡ್ಬೇಕಂತ ನಾವು ವಿನಂತಿ ಮಾಡ್ತೀವಿ. ಸರ್ಕಾರಕ್ಕೆ